ನಾಲ್ಕಿದಾವೆ. ಒಂದು, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪ್ರಾಣಿ ಗೋಮಾತಾ ಅನ್ನು ಘೋಷಣೆ ಮಾಡಬೇಕು. ಗೋಮಾಂಸ ರಫ್ತಾಗೋದನ್ನ ರದ್ದು ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಗೋ ಹತ್ಯೆ ನಿಷೇಧವನ್ನು ಮಾಡಬೇಕು, ಕಾನೂನನ್ನು ಮಾಡಬೇಕು. ನಾಲ್ಕನೇದು, ಗೋಮಾಳ ಅತಿಕ್ರಮಣವನ್ನು ತಡೆದು ಗೋವಿಗೆ ಮತ್ತೆ ಅದನ್ನು ಒಪ್ಪಿಸಬೇಕು ಅಂತನ್ನುವಂತಹದ್ದು 4 ಬೇಡಿಕೆಯೊಂದಿಗೆ ಇಡೀ ದೇಶದಲ್ಲಿ ಸಾಧು ಸಂತರು ಸೇರಿ, ಗೋಭಕ್ತರು ಸೇರಿ ಇದು 2ನೇ ಹಂತದ ಅಭಿಯಾನ ಇದೆ. ಮೊದಲನೇ ಹಂತ ತಾಲೂಕು ಮಟ್ಟದಲ್ಲೇ ಆಯಿತು, ಈಗ 2ನೇ ಹಂತ. 3ನೇ ಹಂತ ದೆಹಲಿಯಲ್ಲಿ ಲಕ್ಷಗಟ್ಟಲೆ ಸಾಧು ಸಂತರು ಗೋಭಕ್ತರು ಸೇರಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋಗೋಸ್ಕರ ಉಪವಾಸ ಸತ್ಯಾಗ್ರಹ ಅಂತನ್ನುವಂತಹದ್ದು ಸಾಧು ಸಂತರು ಘೋಷಣೆ ಮಾಡಿದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಇದು ನಿಮಗೆ ಶೋಭೆ ತರುತ್ತಾ? ನೀವು ಗದ್ದಿ ಮೇಲೆ ಇವತ್ತೇನಾದರೂ ಅಧಿಕಾರ ಕೂತಿದ್ರೆ ಇದೇ ಗೋಮಾತೆಯ ಕೃಪೆಯಿಂದ ಕೂತಿದ್ದೀರಿ ನೀವು. ಆ ಗೋಮಾತೆಯ ಇವತ್ತು ಹತ್ಯೆ ಆಗ್ತಾ ಇದೆ, ರಕ್ತ ಸುರಿತಾ ಇದ್ದಾರೆ, ರಫ್ತು ಮಾಡ್ತಾ ಇದ್ದೀರಿ. ನಿಮಗೆ ನಾಚಿಕೆ ಮರ್ಯಾದೆ ಇಲ್ವಾ? ಸ್ವಾಮಿ, ನಾನು ಪ್ರಧಾನಮಂತ್ರಿಯವರಿಗೆ ದಯವಿಟ್ಟು ಕೇಳ್ತಾ ಇದ್ದೇನೆ, ನೀವು ಒಬ್ಬರೇ ನಮಗೆ ಆಧಾರ. ನೀವೇ ನಮಗೆ ಈ ರೀತಿ ಕೈ ಕೊಟ್ಟರೆ ಇನ್ನೆಲ್ಲಿ ಹೋಗೋದು? ಯಾರ ಕಡೆ ಹೋಗೋದು? ಸೊ ನಿರಂತರವಾಗಿ ಸಾವಿರಾರು ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಆ ಮಹಾ ತಾಯಿಯ ಹತ್ಯೆಯನ್ನು ನಮ್ಮ ಕಡೆ ನಿಲ್ಲಿಸಕ್ಕಾಗ್ತಿಲ್ಲ ಅಂದ್ರೆ ಇನ್ನೇನು ಮಾಡ್ಬೋದು? ಇವತ್ತು ರೈತರಿಗೆ ಆಧಾರವಾದಂತ 6 ಲಕ್ಷ ಹಳ್ಳಿಗಳ ನಾಡು ನಮ್ದು. 6 ಲಕ್ಷ ಹಳ್ಳಿಗಳಲ್ಲಿ ಜನಜೀವನ, ಉದ್ಯೋಗ, ಕೃಷಿಗೆ ಆಧಾರನೇ ಗೋವು, ಗೋವಿನ ವಂಶ. ಸೊ ಇದನ್ನೇ ನಾಶ ಮಾಡುವಂತಹ ವ್ಯವಸ್ಥಿತ ಷಡ್ಯಂತ್ರ, ಕುತಂತ್ರ ನಡೀತಾ ಇದೆ. 2014ರ ಬಿಜೆಪಿಯ ಪ್ರಣಾಳಿಕೆಯನ್ನು ಓಪನ್ ಮಾಡಿದರೆ ಗೊತ್ತಾಗತ್ತೆ. ರಾಷ್ಟ್ರ ಮಾತೆ ಗೋಮಾತೆ ಘೋಷಣೆ ಮಾಡ್ತೀವಿ, ಗೋಮಾಂಸ ರದ್ದು ಮಾಡ್ತೀವಿ, ಗೋ ಹತ್ಯೆ ನಿಷೇಧ ಕಾನೂನನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ. ಸೊ 2014ರಿಂದ 2026 ಇನ್ನೂವರೆಗೆ ಆಗಿಲ್ಲ. ಈಗ ನಾವು ಬೇಡ್ಕೊಳ್ಬೇಕಾ? ನಾವು ವಿನಂತಿ ಮಾಡಬೇಕಾ? ಮನವಿ ಕೊಡೋಕ? ನೀವು ಕೂತಿದ್ದೇ ಅದಕ್ಕೋಸ್ಕರ, ಆ ಗೋಮಾತೆಯ ಕೃಪೆಯಿಂದ. ಸೊ ನೀವು ಆ ಪ್ರಸಂಗ, ಪರಿಣಾಮ, ಆ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ರಿಂದ ಇವತ್ತು ನಾವು ಬೀದಿಗಿಳಿಯುವಂತಹ ಅವಶ್ಯಕತೆ ಬಂದಿದೆ, ಅನಿವಾರ್ಯತೆ ಬಂದಿದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದು ಕೊನೆಯ ಮನವಿ. ಇನ್ನು ಮತ್ತೆ ದೆಹಲಿಯಲ್ಲೇ ನಾವು ಸಿಗಬೇಕಾಗತ್ತೆ. ಅಲ್ಲಿ ಬರೋಕ್ಕಿಂತ ಮುಂಚೆನೆ ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ಕೈ ಮುಗಿದು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಈ ಪ್ರತಿಭಟನೆ ಗೋಮಾತಾ ಪ್ರಿಯ ಮಾತಾ ಆಗಬೇಕು. ಗೋಮಾಂಸ ರಫ್ತಾಗೋದನ್ನ ರದ್ದು ಮಾಡಬೇಕು. ಇವತ್ತು ಗೋ ಹತ್ಯೆ ನಿಷೇಧ ಕಾನೂನನ್ನ ಇವತ್ತು ಕಸಾಯಿ ಖಾನೆಗಳು ಕಾಂಗ್ರೆಸ್ನಲ್ಲಿ ಈ ಪೀರಿಯಡ್ನಲ್ಲಿ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಜಾಸ್ತಿ ಆಗ್ತಾ ಇದೆ. ಅವರ ಈ ಬಿಂದಾಸ್ ಆಗಿ ಎಲ್ಲಿ ಬೇಕಾದಲ್ಲಿ ಕಡಿಯೋದು, ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗೋದು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕಾನೂನಿದೆ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಗೋ ಹತ್ಯೆ ನಿಷೇಧ ಕಾನೂನಿದೆ, ರದ್ದಾಗಿಲ್ಲ. ಕಾಂಗ್ರೆಸ್ನವರೇ, ರದ್ದಾಗದೆ ಇದ್ರೂ ಕೂಡ ನಿರಂತರವಾಗಿ ಗೋ ಹತ್ಯೆ ನಡೀತಾ ಇದೆ, ಗೋ ಸಾಗಾಣಿಕೆ ನಡೀತಾ ಇದೆ, ಗೋಮಾಂಸ ತಿಂತಾ ಇದ್ದಾರೆ. ಓಪನ್ ಆಗಿ ಬೀಫ್ ಶಾಪ್ ಅಂತ ಹೇಳಿ ಓಪನ್ ಆಗಿ ಬೋರ್ಡ್ಗಳಿದ್ದಾವೆ. ತಡೆಯೋದು ಯಾರು ತಡಿಬೇಕು? ಸರ್ಕಾರ ತಡಿಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ಅದನ್ನು ತಡೆಯುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು, ಮಾಡ್ತಾ ಇಲ್ಲ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲೇ ಆಗಬೇಕು. ರಾಷ್ಟ್ರದ ಪ್ರಧಾನಮಂತ್ರಿ, ಗೃಹ ಮಂತ್ರಿ,
ರಾಷ್ಟ್ರಪತಿಯವರು ಇದನ್ನು ಕೂಡಲೇ ಜಾರಿಗೆ ತರಬೇಕು ಅಂತನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಧಾರವಾಡ DC ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ DCಗಳಿಗೆ ಇವತ್ತು ಮನವಿಯನ್ನು ಗೋಭಕ್ತರ ಮೂಲಕ ಒಪ್ಪಿಸ್ತಾ ಇದ್ದೀವಿ. ಇಲ್ಲೂ ಕೂಡ DC ಅವರ ಮೂಲಕ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಇಡೀ ದೇಶದಲ್ಲಿ ಗೋಭಕ್ತರ ಮೂಲಕ DC ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. DC ಅವರ ಮೂಲಕ ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ಗವರ್ನರ್ಗೆ, ಹೀಗೆ 4 ಮನವಿಯನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಒಪ್ಪಿಸ್ತಾ ಇದ್ದೀವಿ. 4 ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಒಂದು, ಗೋಮಾತೆ ರಾಷ್ಟ್ರೀಯ ಮಾಡಬೇಕು, ಗೋ ಹತ್ಯೆ ನಿಷೇಧ ಕಾನೂನು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ ಜಾರಿಗೆ ತರಬೇಕು. 4ನೇದು, ಗೋಮಾಳವನ್ನು ಅತಿಕ್ರಮಣ ಅದನ್ನು ತೆರವುಗೊಳಿಸಿ ಗೋವಿಗೋಸ್ಕರ ಅದನ್ನು ಇಡಬೇಕು ಅನ್ನುವಂಥ 4 ಬೇಡಿಕೆಯನ್ನು ಇಡೀ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮೂಲಕ ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಗೆ, ಅವರವರ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗವರ್ನರ್ಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ಕೊಡ್ತಾ ಇದ್ದೀವಿ. ಬನ್ನಿ ಸಾಲ ಬಿಡೋರೆ.